ಬ್ಲಾಗ್ ವಿತ್ ಅಶು. ಇವತ್ತು ಒಂದು ಸರ್ಪ್ರೈಸಿಂಗ್ ಆಗಿ ನನ್ನ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡೋಕ್ಕೆ ಆಫ್ಟರ್ 2 months ಹೋಗ್ತಾಯಿದ್ವಿ. ಇದ್ರ ಜೊತೆಗೆ ಆ್ಯಕ್ಚುಲಿ ಮನೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಬೇಕಾಗಿತ್ತು. ಟೈಮ್ ಆಗೋಯ್ತು ಅಂತ ಅರ್ಜೆಂಟ್ ಓಡ್ಬಿಟ್ಟೆ. ಈಗ ಆಟೋ ಹತ್ತಿ ಆಟೋದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತು ಈ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ಸಿಂಗಲ್ ಆಗಿದ್ರು, ಇವಾಗ ಮ್ಯಾರಿಡ್. ಸಾಂಗು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೋ ಗೊತ್ತಿಲ್ಲ. ಈಗ ಅವ್ರಿಗೆ ಯಾರಿಗೂ ಹೇಳಿಲ್ಲ ನಾವು ಎಷ್ಟೊತ್ತಿಗೆ ಹೋಗಿ ಮೀಟ್ ಮಾಡ್ತೀವಿ ಏನು ಅಂತ ಹೇಳಿ. ಅಲ್ಲಿ ಹೋದ್ಮೇಲೆ ನೋಡಬೇಕು ಅವ್ರ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ ಹೇಳಿ. ಯಾಕಾದ್ರೂ ಬಂದ್ರ ಅನ್ನೋ ಥರ ಇರುತ್ತಲ್ಲ, ಖುಷಿ ಆಗುತ್ತೆ. ಅಲ್ಲಿ ಹೋದ್ಮೇಲೆ ನೋಡೋಣ. ಇದು ಹೆಂಗಿತ್ತು, ಹೆಂಗಿದೆ, ಏನು ಕೇಳೋದು ಅಂತಲೇ ಮ್ಯಾರಿಡ್ ಲೈಫಾ? ಅಮ್ಮ ಕೇಳ್ತಾ ಎಲ್ಲ ಅಡ್ಜಸ್ಟ್ ಆಯ್ತಾ ಏನು ನೋಡುವ. ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫೋನ್ ವಾಚಿಂಗ್. ಏನು ಗೊತ್ತಾ, ಇವಾಗ ನಾವು ಇಲ್ಲಿ ಆಫೀಸ್ ಹತ್ರ ಬಂದಿದ್ದೀವಿ. ಆಫೀಸ್ ಹತ್ರ ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ನಿಂತ್ಕೊತೀವಿ. ಅವರು ಬರೋ ಟೈಮಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ, ಎದುರಿಸ್ತೀವಿ. ಹೆಂಗಿರುತ್ತೆ ನೋಡೋಣ. 6:30ಗೆ ಆಫೀಸ್ ಮುಗಿಯೋದು. ನಾನು ಈಗ ಮಾತಾಡ್ಬಿಟ್ಟು ಅಂತ Surprise? How come? 7th ಸರ್ಪ್ರೈಸ್. ಏನಮ್ಮ? ಶಾಕ್ ಆಗಿಲ್ವಾ ಸರ್? ಫುಲ್ ಶಾಕ್. ಹೇಗಿದ್ದೀರಾ? ನಾವು ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ. ಎಲ್ಲಿ ನವಿ? ಹಾಯ್ ಕಿಶೋರ್. ಏನ್ ಸರ್ಪ್ರೈಸು? ಅಪ್ಪ ಈಗ ಆಯ್ತು. ಮಾಡಿ ನೋಡಿ ಟ್ರಿಪ್ಸ್ ಹೋಗ್ತಾ ಇದ್ದಾರೆ. ಆದ್ರೆ ಸಾರಿ, ಇಲ್ಲೇ ಹೋಗ್ತಾ ಇರೋದು. ನಾವಿಲ್ಲೇ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಹೋಗ್ತಾ ಇದ್ದೀವಿ. ಏನಾದರೂ ಮುರುಕು ತಿನ್ನೋಣ ಅಂತ ಹೇಳಿ ಸ್ನ್ಯಾಕ್ಸ್ ಬಿಟ್ಟು ಅಲ್ಲಿಂದ ಮನೆಗೆ ಹೋಗೋದು. ನೋಡುವ. ಏನೋ ಒಂಥರ ಕರೆಂಟ್ ಇಲ್ವೇನೋ ಅನ್ನೋ ಥರ ಫೀಲ್ ಆಗ್ತಿದೆ. ಕರೆಂಟ್ ಇಲ್ಲ ಯಾಕೆಂದರೆ ಇನ್ನೂ ಬ್ರೈಟಾಗಿರುತ್ತಲ್ಲ ನೈಟ್ ಟೈಮ್, ಆದರೆ ಲೈಟಿಂಗ್ ಸಿಗಲ್ಲ. ಹೌದು, ಇಲ್ಲಿ ಕರೆಂಟ್ ಇಲ್ಲ, ಅದಕ್ಕೇನೆ. ಯಾಕೆ? ಅಯ್ಯೋ, ನನಗೆ ಒಂಥರ ಶೈ ಇಲ್ಲೆಲ್ಲ ಹಿಂಗೆ ವಿಡಿಯೋ ಇಟ್ಕೊಂಡು ಮಾಡೋದು. ಇನ್ನು ಏನು ಗೊತ್ತಾ, ಯಾರಿಗೂ ಗೊತ್ತಾಗಬಾರ್ದು ಅಂತ ಹಿಂಗೆ ಇಟ್ಕೊಂಡಿದ್ದೀನಿ. ಏನು ಗೊತ್ತಾ, ಅಲ್ಲಿ ಬಿ ಡಿ ಐ ಕಾಂಪ್ಲೆಕ್ಸ್ ಹತ್ರ ಸಿಕ್ಕಾಪಟ್ಟೆ ಜನ ಇದ್ರು ಅಂತ. ಈಗ ಇಲ್ಲೇ ಹರಿ ಸ್ಯಾಂಡ್ವಿಚ್ ಹತ್ರ, ಅಯ್ಯೋ ಜನ ಅಲ್ಲ, ಕರೆಂಟ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಹರಿ ಸ್ಯಾಂಡ್ವಿಚ್ ಹತ್ರ ಬಂದ್ವಿ. ಇಲ್ಲಿ ನೋಡಿದ್ರೆ ಇಲ್ಲಿ ತುಂಬ ಜನ ಇದ್ದಾರೆ. ಎಲ್ಲಿ ಕಾಣಿಸ್ತಾ ಇಲ್ಲ. ಏನು ಗೊತ್ತಾ, ಈ ಕಡೆ ಏನು ಗೊತ್ತಾ, ಕಿಶೋರ್ ಹೇಳಿದ್ರು ಇದು ಅಂತ ಓಲ್ಡ್ ಎಂಪ್ಲಾಯೀಸ್ ಎಲ್ಲ ಇವತ್ತು ಪಾರ್ಟಿ ಕೊಡಿಸ್ಬೇಕು ಅಂತ. ಅದನ್ನೇ ಉಲ್ಟಾ ಮಾಡೋಣ. ಕಿಶೋರ್ ನಮ್ಮೆಲ್ರಿಗೂ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಚಿಕ್ಕವರು ಅನ್ನೋ ಪ್ರಶ್ನೆ, ಚಿಕ್ಕವರು ದೊಡ್ಡವ್ರಿಗೆ ಎಲ್ರಿಗೂ ಕೊಡಿಸ್ಬೇಕು. ಚಿಕ್ಕವ್ರು ಅಂದ್ಬಿಟ್ಟು ತಿನ್ನೋದು ಓಲ್ಡ್ ಎಂಪ್ಲಾಯಿ. ಈಗ
ನಾನು ಬಿಟ್ಟೋಗಿಲ್ಲ ಗೈಸ್. ಈಗ ಎಂತ ಗೊತ್ತಾ, ನಾನು ಇವರು ತಾನೇ ಕೆಲಸ ಮಾಡ್ತಾ ಇಲ್ಲ, ನೀವೆಲ್ಲ ಸೇರಿ ನಮಗೆ ಕೊಡ್ಬೇಕು. ಏನೇನು ಆರ್ಡರ್ ಮಾಡಿದ್ದೀರಾ? ವಡಾಪಾವ್ ಇದೆ, ಫ್ರೆಂಚ್ ಫ್ರೈಸ್ ಇದೆ, ಸ್ಯಾಂಡ್ವಿಚ್ ಇದೆ, ಪಾವ್ ಬಜ್ಜಿ ಇದೆ. ಇದು ವಡಾಪಾವ್, ಇದು ಮಶ್ರೂಮ್ ವಡಾಪಾವ್. ಮಶ್ರೂಮ್ ಇಲ್ಲ, ಅದು ಇದೆ ಈ ಕಡೆ ಇದೆ. ಏನಾಗಲ್ಲ, ಇಂಜಿನ್ ತಿನ್ಬೋದು ಎಲ್ಲರೂ. ಬೇಡ, ಅದು ಇದಾಗ್ಬಿಡುತ್ತೆ. ಏನಾಗಿದೆ? ಇಲ್ಲಿರೋರೆಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಕಿತ್ಕೊಂಡು ತಿನ್ನೋದು ಅಂದ್ರೆ ಇದೆ. ಬಟ್ ಒಳ್ಳೆ ಫುಡ್ಸ್ ಹೇಳಿದೆ. ಆದ್ರೆ ಮಶ್ರೂಮ್ ಹೇಳ್ಬಾರ್ದಾಗಿತ್ತು, ಅದೊಂಥರ ಮೆತ್ತು ನಾನ್ ವೆಜ್ ತರ ಫುಲ್ ಆಗುತ್ತೆ. ಮಶ್ರೂಮ್ ಇಲ್ಲ ಬಿಡು ನಿಮಗೆ, ಆಲೂಗಡ್ಡೆ ಎತ್ಕೋದಿ ಬೇಡ. ಹೇಗನ್ನಿಸ್ತು ದಿವ್ಯಾ? ಖುಷಿ ಆಯ್ತು, ಸರ್ಪ್ರೈಸ್ ಆಯ್ತು. ಕಿಶೋರ್ ನವೀನೆ ವಿಡಿಯೋದಲ್ಲಿ ನೋಡಿ ಅನ್ಕೊಂಡು ಫುಲ್ಲು. ಏನ್ ಗೊತ್ತಾ guys, ಬನ್ನಿಲ್ಲ ಏನ್ ಗೊತ್ತಾ, ಒಂದ್ ಕಡೆಯಿಂದ ಖುಷಿ, ಇನ್ನೊಂದ್ ಕಡೆಯಿಂದ ದುಃಖ. ಮಾತೇ ಇಲ್ಲ. ನೋಡಿ ಆಕ್ಚುಲಿ ಅಕ್ಷಿತಾ ಬಂದಿದ್ದ ತಕ್ಷಣ ಅವನು ಫುಲ್ ಸ್ಮೆಲ್ ಏನು ಸರ್ಪ್ರೈಸ್. ಇವಾಗ ನಾವು ಇಲ್ಲಿದ್ದೀವಲ್ವಾ, ಹಿಂಗೆ ಈ ಕಡೆಯಿಂದ ಹೋಗ್ಬಿಟ್ರೆ ದುಡ್ಡು ಕೊಡದೆ. ಆಮೇಲೆ ದುಡ್ಡು ಪೇ ಆಗಿದೆ. ಹೌದಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಅವಾಗಲೇ ಕರೆಂಟ್ ಇರಲಿಲ್ಲ, ಇವಾಗ ಕರೆಂಟ್ ಬಂದಿದೆ. ಲಕ್ಷ್ಮಿ ಅವ್ರು ನಮಗೋಸ್ಕರ ಜಿಲೇಬಿ ತಂದಿದ್ದಾರೆ ಫ್ರೆಂಡ್ಸ್. ನಾನು ತಿಂತೀನಿ. ಇವ್ರು ಯಾಕೆ ತಿನ್ನಲ್ಲ ಗೊತ್ತಾ ಫ್ರೆಂಡ್ಸ್, ಶುಗರ್ನ ಯಾವತ್ತು ಶುಗರ್ ತಿನ್ನಲ್ಲ. ಬರೀ ಇಂಥದೆಯಾ? ರಾಮ ಅವ್ರು ತಿನ್ನಲ್ಲ ಅಂದ್ರೆ ಫೋರ್ಸ್ ಮಾಡಬಾರ್ದು, ಹಂಗೆಲ್ಲ ತಿಂತಾರೆ. ಪ್ರೈವಸಿಗೆ ಭಂಗ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅಣ್ಣ ಒಂದು ಹುಡುಗಿನ ಅನ್ನ ಚಾಕಿಗಾಗ್ತಾ ಇಲ್ಲ. ಹುಡುಗಿನ ಹತ್ರ ಯಾರೋ ಒಂದು ಹುಡುಗಿ ತಾನೇ ಬಂದು ಹಳ್ಳಿಗೆ ಬೀಳ್ತಾಳೆ ಅಂತ. ಯಾವುದೋ ಒಂದು ಮಹಾನ್ ನಮಗೆಲ್ಲ ಗೊತ್ತಾಗೋಯ್ತು. ಹಾಕಕ್ಕೆ ಹೋಗ್ಬಿಡಿ, ಯಾಕಂದ್ರೆ ನಾಳೆ ಅವ್ರು ನಿಮ್ಗೆ ಸಬ್ಸ್ಕ್ರೈಬರ್ ಆಗ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಓಕೆ, ಈಗ ಲಕ್ಷ್ಮಿ ಅವ್ರು ಹೋಗ್ತಾ ಇದ್ದಾರೆ, ನಾವು ಈಗ ಮನೆಗೆ ಹೋಗ್ತೀವಿ. ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ವೆಲ್ಕಮ್. ಅಂದ್ರೂ ಮನ್ಸಲ್ಲಿ ಇರ್ತಾರೆ. ಈಗ ತಾನೇ ಮನೆಗೆ ಬಂದೆ ಫ್ರೆಂಡ್ಸ್. ಆಫ್ಟರ್ ಲಾಂಗ್ ಟೈಮ್, ಅಂದರೆ ಆಲ್ಮೋಸ್ಟ್ 2 months ಆಗಿತ್ತು ಅವ್ರನ್ನೆಲ್ಲ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ಸಾರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.